ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ಒಂದೇ ಮನೆ ಬಿಲ್ 18,700 ರೂಪಾಯಿ ಆಗಿದೆ. ಒಬ್ಬರದೇ ಇದು ಒಂದೇ ಮನೆಯವ್ರದ್ದು. ಅದು ಹೇಗೆ ಅಂತ ಇದಕ್ಕೆ ಸ್ಟಿಚ್ ಮಾಡೋಕ್ಕೆ ನಾನು ಎಷ್ಟು ದಿನ ಟೈಮ್ ತೊಗೊಂಡಿದ್ದೀನಿ. 18,700 ರೂಪಾಯಿ ಆಗಿದೆ ಇದು ಒಂದೇ ಮನೆ ಬಿಲ್ ಅನ್ನೋದನ್ನು ನೋಡೋಣ ಈ ವಿಡಿಯೋದಲ್ಲಿ. ಹಾಗೆಯೇ 1.5 ತಾಸಲ್ಲಿ 700 ರೂಪಾಯಿ ಸ್ಟಿಚ್ ಮಾಡಿದ್ದೀನಿ. ಅದು ಏನು ಅಂತ ಕೂಡ ನೋಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಕೊನೆಗಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ರಾತ್ರಿ 9:30 ಆಗಿದೆ ಟೈಮ್. ಈಗ 9:30ಗೆ ನಾನು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಊಟ ಎಲ್ಲ ಮಾಡಿಕೊಂಡು ಎಲ್ಲ ಹುಡುಗರನ್ನ ಮಲಗಿಸಿ ನಾನು 1.5 ತಾಸಲ್ಲಿ ಏನು ಕೆಲಸ ಮಾಡ್ತೀನಿ ಅನ್ನೋದನ್ನು ನೋಡ್ಬೋದು ನೀವು. ಇಲ್ಲಿ ನೋಡಿ ಸೀರೆಗಳು ಎಷ್ಟು ಸೀರೆ ಇದೆ ಅಂದರೆ ಟೋಟಲ್ 17 ಸೀರೆಗಳಿದೆ. 17 ಸೀರೆಯಲ್ಲಿ 8 ಸೀರೆ ನನ್ನ ಹತ್ರನೇ ತೊಗೊಂಡಿದ್ದಾರೆ. ಇವ್ರನ್ನ ನಾನು ಬಟ್ಟೆ ಸೇಲ್ ಮಾಡೋದ್ರಿಂದ 8 ಸೀರೆ ನನ್ನ ಹತ್ರನೇ ತೊಗೊಂಡಿದ್ದಾರೆ. ಇನ್ನು ಮಿಕ್ಕಿರೋಂಥ ಸೀರೆಗಳು ತಾವು ತೊಗೊಂಡಿರೋಂಥ ಸೀರೆಗಳು ಇದೆ. 18,000 ಬಿಲ್ಲು ಹೇಗಾಯಿತು ಅಂತ ಅಂದರೆ 8 ಸೀರೆ ತೊಗೊಂಡಿದ್ದಾರೆ. ಹಾಗೆಯೇ ಒಂದಷ್ಟು ಟಾಪು, ಹಾಗೆಯೇ ಬ್ಲೌಸ್ ಪೀಸು ಇವೆಲ್ಲ ತೊಗೊಂಡಿರೋದೇ 10,300 ರೂಪಾಯಿ ಆಗಿದೆ. ಬರೀ ಬಟ್ಟೆ ತೊಗೊಂಡಿರೋದೇ 10,300 ರೂಪಾಯಿ ಆಗಿದೆ, ನಾನು ಸ್ಟಿಚ್ ಮಾಡಿರೋದು ಬಿಟ್ಟು. ಇನ್ನು ಮಿಕ್ಕಿರೋದು ಏನಿದೆ ಅದು ನಾನು ಸ್ಟಿಚ್ ಮಾಡಿರೋದು. ಅದು ಇನ್ನು 8,500 ರೂಪಾಯಿ ನಾನು ಸ್ಟಿಚ್ ಮಾಡಿರೋದು ಇದರಲ್ಲಿ. ಈಗ ನಾನು 1.5 ಗಂಟೆಯಲ್ಲಿ ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ, ಸೀರೆಗೆ ಎಲ್ಲ ಬ್ಲೌಸ್ಗಳನ್ನು ಆಲ್ರೆಡಿ ಎಲ್ಲ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಈಗ ಮಿಷಿನ್ ಮೇಲೇ ಇಟ್ಟಿದ್ದೀನಿ. ಆ ಕಡೆ ಬ್ಲೌಸ್ಗಳಂತೂ ಎಲ್ಲ ಸ್ಟಿಚ್ ಆಗಿದೆ. ಲಾಸ್ಟಿಗೆ ಸ್ಯಾರಿ ಪಿಕೋ ಫಾಲ್ದಷ್ಟೇ ಉಳಿದಿರೋದು. ಈಗ ಅದು ತುಂಬಾ ಮಿಷನ್ ಬೇರೆ ಪ್ರಾಬ್ಲಮ್ ಕೊಡ್ತಾಯಿದೆ. ಅಂಥದ್ರಲ್ಲೂ ಬೆಳಗ್ಗೆನೇ ಇದು 10 ಗಂಟೆ ಅನ್ನೋಷ್ಟೊತ್ತಿಗೆ ಇದು ಅಷ್ಟು ಎಲ್ಲ ತೊಗೊಂಡೋಗ್ತಾರೆ ಬಂದು ಸೀರೆ ಬ್ಲೌಸು ಎಲ್ಲ. ಆದರೂ ಮಿಷನ್ ನೋಡಿದ್ರೆ ಈ ಅರ್ಜೆಂಟ್ ಇರೋ ಟೈಮ್ಗೆ ಬೇಕಂತಲೇ ಮಿಷನ್ ಕೂಡ ತುಂಬಾ ಪ್ರಾಬ್ಲಮ್ ಕೊಡ್ತಿರುತ್ತೆ. ಒಂದೊಂದು ಸಲ ಎಷ್ಟು ಸರ್ವಿಸ್ ಮಾಡಿದ್ರೂ, ಎಷ್ಟು ಮಷಿನ್ ನಾವು ನೀಟಾಗಿ ಇಟ್ಕೊಂಡ್ರೂ ಕೂಡ ಒಂದೊಂದು ಸಲ ಮಿಷಿನ್ ಅನ್ನೋದು ತುಂಬಾ ಅರ್ಜೆಂಟ್ ಇರುವಾಗಲೇ ಬೇಕಂತಲೇ ಕೈ ಕೊಡ್ತಾ ಇರುತ್ತೆ. ಆದರೂ ಮಿಷಿನ್ ರಿಪೇರಿ ಒಂದು ಸಲ ಇದನ್ನು ಮಾಡಿಸ್ಬೇಕು ನಾನು. ಮೊದಲಿಗೆ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ 17 ಸೀರೆ ಇದೆ. 17 ಸೀರೆಯಲ್ಲಿ ಅಷ್ಟು ಸೀರೆನೂ ಫಸ್ಟು ಫಿಕೋ ಮಾಡ್ಕೊಂಬಿಡ್ತೀನಿ. ಯಾಕೆ ಅಂದರೆ ಫಿಕೋ ಮಾಡ್ಕೊಂಬಿಟ್ರೆ ನಮಗೆ ಫಾಲ್ ಹಾಕಿದ ತಕ್ಷಣ ಹಾಗೆ ಮಡಚಿ ಇಟ್ಬಿಡ್ಬೋದು, ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಮೊದಲಿಗೆ ನಾನು ಎಲ್ಲ ಸೀರೆಗಳನ್ನ ಫಸ್ಟು ಫಿಕೋ ಮಾಡ್ತೀನಿ. ಫಿಕೋ ಮಾಡುವಾಗ ಅವಾಗವಾಗ ದಾರ ಚೇಂಜ್ ಮಾಡೋದು ತುಂಬ, ಅದು ಕೂಡ ಸ್ವಲ್ಪ ಇದಾಗುತ್ತೆ ಅನ್ನೋ ಆಗಿದ್ದರೆ ನನ್ನ ಹತ್ರ ಒಂದು 15 ಬಾಬಿನ್ ಇದೆ ಮಷಿನ್ದು. ಆ ಬಾಬಿನ್ಗೆ ಎಲ್ಲ ಕಲ್ಲರೂ ಫುಲ್ಲು ರೀಲ್ ಮಾಡಿ ಇಟ್ಕೊಂಡಿರ್ತೀನಿ. ಯಾವ ಕಲ್ಲರ್ ಬರುತ್ತೆ ಆ ಕಲ್ಲರ್ ಆವಾಗ ಆ ತಕ್ಷಣಕ್ಕೆ ನಾವು ದಾರ ಚೇಂಜ್ ಮಾಡ್ಕೋಬೋದು. ಬಾಬಿನ ಸುತ್ತಿ ನಾವು ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅರ್ಜೆಂಟ್ ಇರೋ ಟೈಮಿಗೆ ನೀವೇನು ಮಾಡಬೇಕು, ಫಿಕೋ ಫಾಲ್ ಮಾಡೋರು ಯಾವುದೇ ಕಾರಣಕ್ಕೂ ಒಂದೇ ಬಾಬಿನ್ ಯೂಸ್ ಮಾಡ್ತಾಯಿದ್ರೆ ಯಾವಾಗ ಯಾವ್ದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದಷ್ಟು ಕಲರು ನೀವು ಬಾಬಿನ್ ಫಿಲ್ ಮಾಡಿ ಇಟ್ಕೊಂಡ್ರೆ ಅದು ನಮಗೆ ಈ ಥರ ಫಿಕೋ ಫಾಲ್ ಮಾಡುವಾಗ ತುಂಬಾ ಈಸಿ ಆಗುತ್ತೆ. ಟೈಮ್ ಕೂಡ ನಮಗೆ ಇದರಲ್ಲಿ ಸೇವ್ ಆಗುತ್ತೆ. ಯಾಕಂದರೆ 1.5 ಗಂಟೆಯಲ್ಲಿ 700 ರೂಪಾಯಿ ಅಂದರೆ ಅದೇನು ಕಡಿಮೆ ಅಮೌಂಟ್ ಅಲ್ವಾ. ಯಾಕಂದರೆ ಈಗ ಮನೇಲಿ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಡೇ ಹೊಲಿಯೋಕ್ಕಾಗಲಿಲ್ಲ ಅಂದರೂ ಕೂಡ ನಾವು ನೈಟ್ ಕೂಡ 1-2 ಅವರ್ಸ್ ಸ್ಟಿಚ್ ಮಾಡಿದ್ರೂ ಆರಾಮಾಗಿ ನಾವು 500ರಿಂದ 1,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಯಾಕೆಂದರೆ ಡೇಯಲ್ಲಿ ನಮ್ಮ ಹಳ್ಳಿ ಕಡೆ ಟೈಮಿಗೆ ಕರೆಕ್ಟಾಗಿ ಕರೆಂಟ್ ಹೋಗ್ಬಿಡುತ್ತೆ, ಕರೆಂಟ್ ಬೇರೆ ಇರೋದಿಲ್ಲ. ಹಾಗಾಗಿ ಆಮೇಲೆ ಸ್ಟಿಚಿಂಗ್ ಕ್ಲಾಸ್ ಇರೋದ್ರಿಂದ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆ ಹೇಳ್ಕೊಡೋದ್ರಿಂದ ನನಗೂ ಸ್ವಲ್ಪ ಹಗಲೊತ್ತಲ್ಲಿ ಟೈಮ್, ಮನೆ ಕೆಲಸ ಅದು ಅಂದ್ಕೊಂಡು ಸ್ವಲ್ಪ ಟೈಮ್ ಅನ್ನೋದು ನನಗೆ ಡೇಯಲ್ಲಿ ಕಡಿಮೆ ಸಿಗೋದ್ರಿಂದ ನಾನೇನಿದ್ರು ರಾತ್ರಿ 8 ಗಂಟೆಯಿಂದ 11 ಗಂಟೆವರೆಗೂ ನಾನು ಸ್ಟಿಚಿಂಗನ್ನ ಜಾಸ್ತಿ ನಾನು ಸ್ಟಿಚ್ ಮಾಡೋದೇ ರಾತ್ರಿ 8ರಿಂದ 11ವರೆಗೂ. ಡೇಯಲ್ಲಿ ಕೂಡ ಕರೆಂಟ್ ಇರೋರ್ಗಾದರೆ ಡೇಯಲ್ಲಿ ಕೂಡ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ನೈಟ್ ಸ್ಟಿಚ್ ಮಾಡೋದಕ್ಕಿಂತ ಡೇ ಸ್ಟಿಚ್ ಮಾಡೋದು ಒಳ್ಳೆಯದು. ಎಷ್ಟು ಸೀರೆನೂ ನಾನು ಫಾಲ್ ಹಾಕಿ ಫಿಕೋ ಮಾಡಬೇಕೀಗ. 17 ಸೀರೆ ಇದೆ. ಎಷ್ಟು ಸೀರೆ ಮುಗಿಯುತ್ತೋ ಅಂತ ಗೊತ್ತಿಲ್ಲ, ಆದರೂ ಟ್ರೈ ಮಾಡ್ತೀನಿ. ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಸೀರೆಗಳು ಫಿಕೋ ಮಾಡೋದಂತೂ ಆಗ್ತಾ ಬರ್ತಾ ಇದೆ. ಫಿಕೋ ಮಾಡಿಟ್ಕೊಂಡ್ರೆ ಆಮೇಲೆ ನಾವು ಫಾಲ್ ಹಾಕ್ಬೋದು. ಹೊರಗಡೆ ನೋಡಿದ್ರೆ ಹೊರಗಡೆ ಪೇಮೆಂಟ್ ಒಂದು ದಿನಕ್ಕೆ 700 ರೂಪಾಯಿ ಸಿಗುತ್ತೆ ಅನ್ನೋದು, ಅಷ್ಟು 1.5 ಗಂಟೆಯಲ್ಲಿ 700 ರೂಪಾಯಿ
ಪೇಮೆಂಟು ತುಂಬ ಕಡಿಮೆ. ಹಳ್ಳಿ ಕಡೆ ಅಂತೂ ಇಲ್ಲವೇ ಇಲ್ಲ ಹೇಳ್ಬೇಕಂದ್ರೆ. ಅದಕ್ಕೆ ಟೈಲರಿಂಗ್ ಕೆಲಸದಲ್ಲಿರೋವಂಥ ಲಾಭ ಯಾವುದ್ರಲ್ಲೂ ಇಲ್ಲ. ಅದ್ರ ಜೊತೆಗೆ ನಾವು ಟೈಲರಿಂಗ್ ಜೊತೆಗೆ ಒಂದಷ್ಟು ಬಟ್ಟೆಗಳು ಸೇಲ್ ಮಾಡ್ತಾಯಿದ್ರೆ ಅದ್ರ ಜೊತೆಗೆ ನಮಗೂ ಕೂಡ ತುಂಬಾ ಇದಾಗುತ್ತೆ. ಮಷಿನ್ ನಾವು ತಿಂಗಳಿಗೆ ಒಂದು 20-25 ಸಾವಿರ ರೂಪಾಯಿ ಸ್ಟಿಚ್ ಮಾಡಿದ್ರೆ ನಾವು ಬಟ್ಟೆ ಸೇಲ್ ಮಾಡೋದೇ ಅದ್ರ ಡಬಲ್ ಆಗೋಗಿರುತ್ತೆ. ಬಟ್ಟೆ ಸೇಲ್ ಮಾಡೋದು ಕೂಡ ಒಂದು ಇದ್ರ ಜೊತೆಗೆ ನಮಗೆ ಉಳಿತಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಕಡೆನೇ ಬಟ್ಟೆ ತೊಗೊತಾರೆ, ನಮ್ಮ ಕಡೆನೇ ಸ್ಟಿಚ್ ಮಾಡಿಸ್ತಾರೆ. ಹಾಗಾಗಿ ನಮಗೆ ಇನ್ಕಮ್ ಅನ್ನೋದು ಜಾಸ್ತಿ ಇರುತ್ತೆ. ನೀವು ರೇಟು ಬಟ್ಟೆ ಸೇಲ್ ಮಾಡೋರು ಯಾವಾಗೂ ತುಂಬಾ ಇದರಲ್ಲಿ ಲಾಭ ನೋಡೋಕೆ ಹೋಗಬಾರ್ದು. ಯಾಕೆ ಅಂದರೆ ಇದರಲ್ಲಿ ಏನು ಮಿನಿಮಮ್ ನಮಗೆ ಲಾಭ ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ಎಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ಮ ಕಡೆಗೆ ಒಂದು 10-20 ಕಡಿಮೆ ಇತ್ತು ಅಂದರೆ ನಮಗೆ ಅಲ್ಲೇ ಬಂದುಬಿಡುತ್ತೆ ನಮಗೆ ಅದರ ಅಮೌಂಟು. ಹಾಗೆಯೇ ಬ್ಲೌಸ್ ಕೂಡ ನಾವು ಮ್ಯಾಚಿಂಗಲ್ಲಿ ತೊಗೊಂಡಿಟ್ಕೊಂಡ್ರೆ ಅದು ಕೂಡ ನಮಗೆ ಈಸಿಯಾಗಿ, ಯಾಕೆಂದರೆ ಒಂದೊಂದು ಸ್ಯಾರಿಯಲ್ಲಿ ಬ್ಲೌಸ್ ಪೀಸು ಸರಿ ಬಂದಿರಲ್ಲ. ಆ ಥರ ಇರುವಾಗ ನಾವು ವರ್ಕ್ ಹಾಕುವಂಥ ರೇಷ್ಮೆ ಬ್ಲೌಸ್ಗಳು ಸಿಗ್ತವೆ, ತಾನಲ್ಲೂ ಸಿಗುತ್ತೆ, ಹಾಗೆಯೇ ಸಪ್ರೇಟಾಗಿ ಪೀಸಲ್ಲೂ ಕೂಡ ಸಿಗುತ್ತೆ. ಅದನ್ನು ಕೂಡ ನಾವು ತೊಗೊಂಬಂದಿಟ್ಕೊಂಡ್ರೆ ನಮಗೆ ಅದು ಒಂದು ಬ್ಲೌಸಿಗಿಲ್ಲ ಅಂದ್ರೂ 20-30 ರೂಪಾಯಿ ಉಳಿಯುತ್ತೆ. ಬರೀ ಸೇಲ್ ಮಾಡೋದ್ರಿಂದ, ಸ್ಟಿಚ್ ಮಾಡೋದು ಬಿಟ್ಟು. ಒಂದು ದಿನಕ್ಕೆ ಒಂದು 5-6 ಬ್ಲೌಸ್ ಆದರೂ ನಮ್ಗೆ ಹೇಗೆ ಬಟ್ಟೆ ಸೇಲ್ ಮಾಡ್ತೀವೋ ಆವಾಗ ನಮ್ಗೆ ಒಂದು ದಿನಕ್ಕೆ ಯಾವುದು ಎಷ್ಟು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ದಿನ ಏನೋ ಇಲ್ಲದೇನೂ ಇರ್ಬೋದು. ಮದುವೆ ಸೀಸನ್ ಆಗಿರೋದ್ರಿಂದ ಬ್ಲೌಸು, ಡ್ರೆಸ್ಸು, ಟಾಪು, ಆಮೇಲೆ ಲೆಗ್ಗಿನ್ಸು, ಇವೇನು ಪಟಿಯಾಲ, ಈ ಥರ ಎಲ್ಲ ಥರದ್ದೂ ಒಂದೊಂದಷ್ಟು ನೀವು ತೊಗೊಂಬಂದು ಇಟ್ಕೊಂಡ್ರೆ ಇದ್ರ ಜೊತೆಗೆ ನಿಮಗೆ ತುಂಬಾ ಎಲ್ಪ್ ಆಗುತ್ತೆ. ಸೀರೆ ಅಂತೂ ಫಿಕೋ ಅಷ್ಟು ಸೀರೆ ಮುಗಿಸಿದ್ದೀನಿ. ಈಗ ಫಾಲ್ ಹಾಕ್ತಾಯಿದ್ದೀನಿ. ಫಾಲ್ ಹಾಕುವಾಗ ಏನೂ ಮಷಿನ್ ಪ್ರಾಬ್ಲಮ್ ಕೊಡಲಿಲ್ಲ. ಫಿಕೋ ಮಾಡುವಾಗಲೇ ಯಾಕೋ ಗೊತ್ತಿಲ್ಲ ತುಂಬಾ ಪ್ರಾಬ್ಲಮ್ ಆಯಿತು. ಆಮೇಲೆ ನೀಡಲ್ ಚೇಂಜ್ ಮಾಡಿದೆ, ಆವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಸ್ಪೀಡಾಗಿ ಆಯಿತು. ಯಾಕೆ ಅಂದರೆ ನಾನು ಇವತ್ತು ಎಷ್ಟೊತ್ತಿದ್ರೂ ನಾಳೆನೇ ಈ ಬಟ್ಟೆಗಳು ತೊಗೊಂಡೋಗ್ತಾರೆ. ಇವತ್ತು ನೈಟೇ ರೆಡಿ ಮಾಡಬೇಕು ನಾನು. ನಾಳೆ ಒಂದು 12-1 ಗಂಟೆಗೆ ಬರ್ತಾರೆ ಅವರು. ಅಷ್ಟರೊಳಗೆ ನಾನು ರೆಡಿ ಮಾಡಿಟ್ಕೊಂಡ್ರೆ ನಾವು ಹೇಳಿದ್ದ ಟೈಮಿಗೆ ಕರೆಕ್ಟಾಗಿ ಕೊಟ್ಟರೆ ನಮಗೆ ಇನ್ನೊಂದು ಸಲ ಬಟ್ಟೆ ನಮ್ಮ ಹತ್ರನೇ ಹುಡುಕ್ಕೊಂಡು ಬರ್ತಾರೆ. ಈಗ ನಮಗೆ ಟೈಮ್ ಇಲ್ಲ ಅದು ಇದು ಅಂತ ರೀಸನ್ ಹೇಳುವಾಗಿಲ್ಲ. ನಾವು ತೊಗೊಂಡ್ಮೇಲೆ ಒಪ್ಕೊಂಡ್ಮೇಲೆ ಆ ಟೈಮಿಗೆ ಬಟ್ಟೆ ಕೊಟ್ರೇ, ಯಾಕಂದರೆ ಮದುವೆ ಇರೋದ್ರಿಂದ ಆ ಟೈಮಿಗೆ ಕೊಡಲೇಬೇಕು. ಬಟ್ಟೆ ನಾವು ಕರೆಕ್ಟಾಗಿ ಟೈಮ್ ಸರಿಗೆ ಕೊಟ್ಟರೆ ನಮಗೆ ಇನ್ನೊಂದು ಸಲ ಬಟ್ಟೆ ಅನ್ನೋದು ಚೆನ್ನಾಗಿ ನಮ್ಮ ಹತ್ರನೇ ಬರ್ತವೆ. ಫಾಲ್ ಹಾಕೋದಂತೂ ಎಷ್ಟು ಸೀರೆ ಹಾಕ್ತೀನೋ ಅಂತಲೇ ಗೊತ್ತಿಲ್ಲ. ತುಂಬಾ ಟೈಮ್ ಆಗೋಗಿದೆ. ಯಾಕಂದರೆ ಮಷಿನ್ ಹೊರಗಡೆ ಇರೋದ್ರಿಂದ ಹೊರಗಡೆ ಪಕ್ಕದ ಮನೆಗೆಲ್ಲ ಸೌಂಡ್ ಕೇಳಿಸುತ್ತೆ. 11 ಗಂಟೆ ಲಾಸ್ಟ್ ನಾನು ಸ್ಟಿಚ್ ಮಾಡೋದು. 11 ಗಂಟೆ ಮೇಲೆ ಆದರೆ ಆ ಸೌಂಡಿಗೆ, ಯಾಕಂದರೆ ಕರೆಂಟ್ ಮಷಿನ್ ಆಗಿರೋದ್ರಿಂದ ಸ್ವಲ್ಪ ಸೌಂಡ್ ಬರುತ್ತೆ. ಅದು ನೋಡಿಕೊಂಡು ನಾನು ಸ್ಟಿಚ್ ಮಾಡಬೇಕು. ಈಗ ಸೀರೆಗಳು ತೊಗೊಂಡಿದ್ದಾರೆ ಅಂತ ಹೇಳಿದ್ನಲ್ಲ, ಆ ಸೀರೆಗಳನ್ನ ತೊಗೊಂಡಿರೋದು ನಾವು ಅದಕ್ಕೆ ಕರೆಕ್ಟಾಗಿ ಫಿಕೋ, ಫಾಲ್, ಕುಚ್ಚು ಹಾಕೋಕ್ಕೆ ನನಗೆ ಟೈಮ್ ಇಲ್ಲ ಅಂದ್ರೂ ನಮ್ಮ ಸ್ಟೂಡೆಂಟ್ ಒಬ್ರು ಇದ್ದಾರೆ, ಅವರು ಕುಚ್ಚು ಹಾಕಿ ಕೊಡ್ತಾರೆ. ಎಲ್ಲನೂ ನಾವು ರೆಡಿ ಮಾಡಿ ಕೊಡೋದ್ರಿಂದ ಒಂದೇ ಹತ್ರ ಆಗುತ್ತೆ ಅನ್ನೋ ಇದಕ್ಕೆ ತುಂಬಾ ಲಾಭ ಇರುತ್ತೆ. ಆದಷ್ಟು ಮನೆಯಲ್ಲಿ ಟೈಲರಿಂಗ್ ಮಾಡೋ ಹೆಣ್ಮಕ್ಳು ಆದಷ್ಟು ಈ ಥರ ಏನಾದರೂ ಟೈಲರಿಂಗ್ ಜೊತೆಗೆ ಇದು ಒಂದು ವ್ಯಾಪಾರ ಮಾಡೋದ್ರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಬರೀ ಟೈಲರಿಂಗಲ್ಲೇ ನಮಗೆ ಅಷ್ಟೊಂದು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನನಗೆ ಟೈಲರಿಂಗಿಂದ ಸಿಗುತ್ತೆ, ಆಮೇಲೆ ಮಷಿನ್ ಟ್ರೈನಿಂಗ್ ಹೇಳ್ಕೊಡೋದ್ರಿಂದ ಸಿಗುತ್ತೆ, ಆನಂತರ ಬಟ್ಟೆ ವ್ಯಾಪಾರ ಮಾಡೋದ್ರಿಂದ ಸಿಗುತ್ತೆ. ಹಾಗೆಯೇ ಮನೆಯಲ್ಲಿ ಐಬ್ರೋ, ಫೇಶಿಯಲ್ ಇದು ಕೂಡ ಮಾಡ್ತಿರ್ತೀನಿ. ಇದರಿಂದನೂ ನನಗೆ ಒಂದು ತಿಂಗಳಲ್ಲಿ ಅಷ್ಟೇ ಅಂತ ಗೌರ್ಮೆಂಟ್ ಪೇಮೆಂಟ್ ಅವರು ಕೂಡ ಏನೂ ಇಲ್ಲ. ಮನೆ ಹೆಣ್ಮಕ್ಳೇ ಅಷ್ಟು ನಾವು ಸಂಪಾದನೆ ಮಾಡ್ಬೋದು ಮನೇಲಿದ್ದು. ನೋಡಿ, ಫಾಲ್ ಅಂತೂ ಹಾಕ್ತಾಯಿದ್ದೀನಿ. ನಾನು ಫಾಲ್ ಹಾಕುವಾಗಲೂ ಅಷ್ಟೇ ಒಂದಷ್ಟು ಬಾವಿನ ಫಿಲ್ ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ ಇನ್ನೊಂದು, ಈಗ ಒಂದು 3-4 ಸೀರೆ ರೆಡ್ ಕಲರಲ್ಲಿ ಇದೆಯಾ ಅಂದರೆ ಅದು ಅದೇ ಕಲರಲ್ಲಿ ಫಸ್ಟ್ ಯಾವ ಕಲರ್ ಇದೆ ಅಂತ ನೋಡಿಕೊಂಡು ಫಸ್ಟಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊತೀನಿ. ಒಂದೊಂದು ಕಲರ್, ಒಂದು ಹಾರ ಹಾಕಿದ್ರೆ ಎಷ್ಟು ಸೀರೆಗೆ ಫಾಲ್ ಹಾಕ್ಬೋದು ನಾವು ಅನ್ನೋದು ನಮಗೆ ಐಡಿಯಾ ಇರಬೇಕು. ಅಷ್ಟನ್ನು ನಾವು ನೋಡಿಕೊಂಡು
ಒಂದೇ ಕಲರಲ್ಲಿ ಈಗ 2-3 ಸೀರೆ ಅಂತೂ ಆಗೇ ಆಗುತ್ತೆ. ಯಾಕಂದರೆ ಯಾವುದೊಂದು ಇದು ಇರುತ್ತಷ್ಟೇ, ಬಾರ್ಡ್ರು ಜಾಸ್ತಿ ಬರೋದು ಪಿಂಕ್, ಚಾಕ್ಲೇಟು, ರೆಡ್ಡು ಈ ಥರದರಲ್ಲೆಲ್ಲ ಬರ್ತವೆ. ಆ ಟೈಮಲ್ಲಿ ನಾವು ಒಂದೇ ಕಲರ್ ಮ್ಯಾಚ್ ಆಗೋ ಹಾಗೆ ದಾರ ಹಾಕ್ಕೊಂಡ್ರೆ ಒಂದೇ ದಾರದಲ್ಲೇ ನಾವು 3-4 ಸೀರೆನ ಫಾಲ್ ಹಾಕ್ಕೋಬೋದು. ಈ ಥರ ಆಪೋಸಿಟ್ ಬಂದಾಗಷ್ಟೇ ಒಂದೊಂದು ಕಲರ್ಗೂ ಚೇಂಜ್ ಮಾಡಬೇಕಾಗುತ್ತೆ. ಫಸ್ಟಿಗೆ ನೀವೇನು ಮಾಡಬೇಕು ಅಂದರೆ ಯಾವ ಕಲರಲ್ಲಿ ಜಾಸ್ತಿ ಇದೆ ಅಂತ ನೋಡಿಕೊಂಡು ಆ ಕಲರ್ ಹಾಕ್ಕೊಂಡು ಪದೇ ಪದೇ ದಾರ ಚೇಂಜ್ ಮಾಡೋದಕ್ಕಿಂತ ಸಪ್ರೇಟಾಗಿ ಮಾಡಿ ಇಟ್ಕೋಬೇಕು. ಫಸ್ಟಿಗೆ ಏನು ಮಾಡಬೇಕು ಅಂದರೆ ನೀವು ಫಸ್ಟ್ ಫಾಲ್ನ ನೀರಲ್ಲಿ ನೆನೆಸಿಟ್ಟು 5-6 ಗಂಟೆ ನೈಟ್ ನೆನೆಸಿಟ್ಟು ಬೆಳಗ್ಗೆ ಅದನ್ನು ಬಿಸಿಲಿಗೆ ಒಣಗಿಸಿ ಐರನ್ ಮಾಡಿ ನೀವು ಇಟ್ಕೊಂಡ್ಬಿಟ್ರೆ ಫಾಲ್ ಹಾಕೋದೇನು ದೊಡ್ಡ ಕೆಲಸನೇ ಅಲ್ಲ. ಈ ರೀತಿಯಾಗಿ ಸಡನ್ನಾಗಿ ನೀವು ಯಾವ ಕಲರ್ ಬರುತ್ತೆ, ಒಂದು 3-4 ಕಲರ್ ಒಂದು ದಾರದಲ್ಲಿ ಮ್ಯಾಚ್ ಆಗುತ್ತಾ ಅನ್ನೋದನ್ನು ನೋಡಿಕೊಂಡು ನೀವು ಆ ರೀತಿಯಾಗಿ ಫಾಲ್ ಹಾಕಿದ್ರೆ ಫಾಲ್ ಹಾಕೋದು ಕೂಡ ತುಂಬ ಆದಷ್ಟು ಈಸಿಯಾಗೇ ಆಗುತ್ತೆ. ಪಿಕೋ ಫಾಲ್ ಮಾಡೋದೇನು ದೊಡ್ಡ ಕೆಲಸ ಅಲ್ಲ, ಕಟಿಂಗ್ ಏನೂ ಇರೋದಿಲ್ಲ. ಇದು ಈಸಿಯಾಗಿ ನಾವು ಪಿಕೋ ಫಾಲಿಂದನೇ ಬೇಕಾದಷ್ಟು ಸಂಪಾದನೆ ಮಾಡ್ಬೋದು. ಯಾಕಂದರೆ ಅದು ಹಾಕಿರೋದು ಎಲ್ಲ ಕರೆಕ್ಟಾಗಿ ನೀಟಾಗಿರಬೇಕು. ಮದುವೆ ಇರೋ ಕಾರಣ ನಾನು ಅಷ್ಟು ಬ್ಲೌಸು ಸ್ಯಾರಿಗಳಿಗೆಲ್ಲ ಪಿಕೋ ಫಾಲ್ ಮಾಡಿದ್ದೀನಿ. ಬ್ಲೌಸ್ ಅಂತೂ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಹುಕ್ಕು ಎಲ್ಲ ರೆಡಿಯಾಗಿದೆ. ಸೀರೆ ಪಿಕೋ ಫಾಲ್ ಒಂದು ರೆಡಿ ಆದರೆ ನಾಳೆ ಬಂದು ಅವರು ತೊಗೊಂಡೋಗ್ಬೋದು. ಎಷ್ಟು ದಿನ ತೊಗೊಂಡಿದ್ದೀನಿ ಅಂತಂದರೆ ನಾನು ಇಷ್ಟು ಬ್ಲೌಸು ಎಲ್ಲ ಸ್ಟಿಚ್ ಮಾಡೋದಕ್ಕೆ ಒಟ್ಟು ಟೋಟಲ್ಲು ನನ್ನ ಹತ್ರ ತೊಗೊಂಡಿರೋದೊಂದು ಸೀರೆಗಳು, ಅವ್ರು ತೊಗೊಂಡು ಬಂದಿರೋದು ಎಲ್ಲ ಸೀರೆ ಸೇರಿ 20 ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ನಾನು. 20 ಬ್ಲೌಸು, ಒಂದಷ್ಟು ಅಜ್ಜಿಯರವೆಲ್ಲ ಸಾದಾ ಬ್ಲೌಸುಗಳಿದ್ದಾವೆ, ಒಂದಷ್ಟು ಡಿಸೈನ್ ಬ್ಲೌಸುಗಳಿದ್ದಾವೆ. ಎಲ್ಲ ಸೇರಿ ಒಟ್ಟು ಟೋಟಲ್ಲು ನಾನು 8 ದಿನ ಟೈಮ್ ತೊಗೊಂಡಿದ್ದೀನಿ. 8 ದಿನ ಟೈಮ್ ತೊಗೊಂಡ್ರು ಅವ್ರಿಗೆ 2 ದಿನ ಅಡ್ವಾನ್ಸೇ ಇವು ಬಟ್ಟೆಗಳನ್ನೆಲ್ಲ ಕೊಡ್ತಾಯಿದ್ದೀನಿ. ಯಾಕೆಂದರೆ ನಾನು ಟೈಲರಿಂಗ್ ಹೇಳ್ಕೊಡೋದ್ರಿಂದ ನನಗೆ ಟೈಮ್ ಸಿಗೋದು ತುಂಬಾ ಕಡಿಮೆ. ಬೇರೆ ಬ್ಲೌಸುಗಳು ಕೂಡ ಆ ಟೈಮಿಗೆ ಕೊಡೋವು ಇರ್ತವೆ. ಆದ್ರೂ ಮದುವೆ ಬ್ಲೌಸ್ ಮಾತ್ರ ನಾನು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಕೊಡ್ತೀನಿ. ನೋಡಿ, ಪಿಕೋ ಅಂತೂ ಅಷ್ಟು ಸೀರೆಗಳು ಮುಗಿದಿದೆ. ಫಾಲ್ ಹಾಕೋದು 14 ಸೀರೆ ಆಗಿದೆ. ಇನ್ನು ಮಿಕ್ಕಿರೋ ಸೀರೆ ಹಾಕೋಕ್ಕೆ ಟೈಮ್ 11 ಗಂಟೆ ಆಲ್ರೆಡಿ ಟೈಮ್ ಆಯಿತು. ಇನ್ನು ಉಳಿದಿರೋ ಸೀರೆ ಬೆಳಗ್ಗೆ ಜಲ್ದಿ ಎದ್ದು ಒಂದು ಹಾಫ್ ಆನ್ ಅವರಲ್ಲಿ ಹಾಕ್ಕೊಟ್ಬಿಡ್ತೀನಿ. ಈಗಂತೂ 14 ಸೀರೆ ಹಾಕಿದ್ದೀನಿ. 14 ಸೀರೆ 50 ರೂಪಾಯಿಗೆ ಒಂದು ಸೀರೆ ಅಂದ್ರೂ 1.5 ಗಂಟೆಯಲ್ಲಿ ಅಂದರೆ 50 ರೂಪಾಯಿಗೊಂದು ಅಂದರೆ 14 ಸೀರೆಗೆ 700 ರೂಪಾಯಿ ಆಯಿತು. ನೋಡಿ, ಟೈಮು 11 ಗಂಟೆ ಆಯಿತು. ಇನ್ನು ಉಳಿದಿರೋ ಅಂಥ ಸೀರೆಗಳನ್ನ ನಾನು ಬೆಳಗ್ಗೆ ಅವ್ರಿಗೆ ಫಾಲ್ ಹಾಕಿ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.